Good morning, my dear students. Welcome to Political Science online class. Dear students, in previous video, we learned topic like human rights movement, its causes and political implications. Today, in this video, I am going to explain environment movement. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ವಿಡಿಯೋನಲ್ಲಿ ನಾವು ಮಾನವ ಹಕ್ಕು ಚಳುವಳಿಗೆ ಕಾರಣಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ಪರಿಸರ ಚಳುವಳಿಯ ಕುರಿತಾಗಿ ತಿಳಿಯೋಣ. ಓಕೆ, ವಾಟ್ ಈಸ್ ಎನ್ವೈರ್ನಮೆಂಟ್? ಯಾವುದಕ್ಕೆ ನಾವು ಪರಿಸರ ಅಂತ ಕರಿತೀವಿ? ದೇರ್ ಎಕ್ಸಿಸ್ಟ್ a close relations between mankind and environment since a long time. ಸ್ವಾಭಾವಿಕವಾಗಿ ಮಾನವ ಮತ್ತು ಪರಿಸರದ ನಡುವೆ ಅತ್ಯಂತವಾದಂತಹ ನಿಕಟ ಸಂಬಂಧ ಇರುವಂಥದ್ದನ್ನು ನಾವು ನೋಡ್ತೀವಿ ಅಲ್ವಾ? ನಾವಿರುವಂಥದ್ದು ಎಲ್ಲಿ? ಎನ್ವೈರ್ನಮೆಂಟ್. ನಾವು ಎಲ್ಲಿ ಇರ್ತೀವೋ ಅಲ್ವಾ, ಅದು ಒಂದು ಎನ್ವೈರ್ನಮೆಂಟ್ ಆಗುತ್ತೆ, ಅದೊಂದು ಪರಿಸರ ಆಗುತ್ತೆ. ನೋಡಿ, ನಮ್ಮ ಸುತ್ತಮುತ್ತಲು ಏನೆಲ್ಲ ವಿಷಯಗಳಿದೆ ಅಂತ ನಾವು, ಅಥವಾ ಯಾವುದೆಲ್ಲ ಇದೆಯೋ ಪರಿಸರದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ, ಎಷ್ಟಿದೆ? ಎ ಹ್ಯೂಮನ್ ಆರ್ ಎ ಪಾರ್ಟ್ ಆಫ್ ಎನ್ವೈರ್ನಮೆಂಟ್. ದೇ ನೀಡ್ ಟು ಕೀಪ್ ಇನ್ ಕ್ಲೀನ್ ಆ್ಯಂಡ್ ಸೇಫ್. ನಾವು ಒಂದು ಮನೆಯಲ್ಲಿದ್ದೇವೆ ಅಂತ ಇದ್ದರೆ, ಆ ಮನೆಯಲ್ಲಿ ನೀರನ್ನು ಚೆಲ್ಕೊಂಡಿಟ್ಕೊಳ್ಳೋದು ಅಥವಾ ಇನ್ನೇನೋ ಗಲೀಜನ್ನು ಮಾಡಿಡೋದು, ಅದೆಲ್ಲ ಮಾಡ್ತೀವ ನಾವು? ಇಲ್ಲ. ನಮ್ಮ ಮನೆಯನ್ನು ಎಷ್ಟು ಕ್ಲೀನಾಗಿ ನಾವು ಇಡ್ತೀವೋ ಅಷ್ಟೇ ಕ್ಲೀನಾಗಿ ನಮ್ಮ ಒಂದು ಸುತ್ತಮುತ್ತಲಿನ ಪರಿಸರವನ್ನು ಕಾಯ್ದುಕೊಂಡು ಹೋಗಬೇಕಾಗುವಂಥದ್ದು ನಮ್ಮ ಅತಿ ಅಮೂಲ್ಯವಾದ ಜವಾಬ್ದಾರಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇಟ್ ಬಿಕೇಮ್ ಇನ್ವಿಟೇಬಲ್ to land healthy life without such environment, but human beings are exploiting the resource of nature according to the whims of environment degradation standard. ಸ್ವಾಭಾವಿಕವಾಗಿ ಶುದ್ಧ ಪರಿಸರ ಎನ್ನುವಂಥದ್ದು ನಮಗೆ ಬೇಕಾಗುವಂಥದ್ದು ಅನಿವಾರ್ಯ ಆಗಿರುತ್ತೆ. ಆರೋಗ್ಯವಂತ ವ್ಯಕ್ತಿ ಅಥವಾ ಆರೋಗ್ಯಕರವಾಗಿ ನಾವು ಜೀವನವನ್ನು ನಡೆಸಬೇಕು ಇದ್ದರೆ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುಚಿಯಾಗಿ ಸಂರಕ್ಷಿಸಿಕೊಂಡು ಹೋಗುವಂಥದ್ದು ಪ್ರತಿ ಮಾನವನ ಜವಾಬ್ದಾರಿಯಾಗಿರುತ್ತೆ. ಆದರೆ ನಾವು ನಮ್ಮ ದುರಾಸೆಯಿಂದಾಗಿ ಏನು ಮಾಡ್ತಾ ಇದ್ದೀವಿ? ಪರಿಸರವನ್ನು ನಾಶ ಮಾಡ್ತಾ ಇದ್ದೀವಿ. ಮರಗಿಡಗಳನ್ನು ಕಡಿಯುವಂಥದ್ದಿರ್ಬೋದು, ಟೆಕ್ನಾಲಜಿಯ ಮೂಲಕವಾಗಿ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಪಕ್ಷಿಗಳು ನಾಶವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ನಮ್ಮ ಸ್ವಾರ್ಥತನದಿಂದಾಗಿ ಅಥವಾ ದುರಾಸೆಯಿಂದಾಗಿ ಪರಿಸರ ಎನ್ನುವಂಥದ್ದು ದಿನದಿಂದ ದಿನಕ್ಕೆ ನಾಶವಾಗ್ತಾ ಇರುವಂಥದ್ದು ಸಾಮಾನ್ಯವಾಗಿ ಕಂಡುಬರುವಂಥ ವಿಷಯ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಇಸ್ ಎನ್ವೈರ್ನಮೆಂಟ್ ಇಸ್ ಎ ಸನ್ ಟೋಟಲಿ ಆಲ್ ಆಲ್ ಬಯೋಟಿಕ್ ಆ್ಯಂಡ್ ಅಬಯೋಟಿಕ್ living and non-living. As a factors and conditions that surrounded at to the influence organ without became their constitute to the part. ಸೊ ಸಾಮಾನ್ಯವಾಗಿ ಪರಿಸರದಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ಕಾಣ್ತೀವಿ? ಸಜೀವ ಮತ್ತು ನಿರ್ಜೀವ ಅಂಶಗಳಿಂದ ಕೂಡಿರುವಂಥ ಒಂದು ಭೌತಿಕ ವಾತಾವರಣವನ್ನು ಒಳಗೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೋಡಿ, ನಾವು ಇರ್ತೀವಿ, ಪರಿಸರದಲ್ಲಿ ಇದ್ದೀವಿ, ಏನೆಲ್ಲ ಒಂದು ಅಂಶಗಳನ್ನು ಕಾಣ್ತೀವಿ? ಟು ದಿ ಸರೌಂಡೆಡ್ ಬೈ ದಿ ನೇಚರ್. ಒಂದು ನೈಸರ್ಗಿಕವಾಗಿ ಏನೆಲ್ಲ ಅಂಶಗಳು ನಮ್ಮ ಸುತ್ತಮುತ್ತಲೂ ಇರುವಂಥದ್ದನ್ನು ನಾವು ನೋಡ್ತೀವಿ. ಫಸ್ಟ್ ಇಸ್ ಎ ಕ್ಲೈಮೇಟ್ ಅಲ್ವಾ? ಹವಾಮಾನ ಕ್ಲೈಮೇಟ್. ದಿ ಅಟ್ಮಾಸ್ಫಿಯರ್, ವಾಯುಗುಣ. ಹವಾಮಾನ, ಒಂದು ದಿನ ಚಳಿ ಇದ್ದರೆ ಇನ್ನೊಂದು ದಿನ ಸೆಕೆ, ಇನ್ನೊಂದು ದಿನ ಮಳೆ ಬರುವಂಥದ್ದು. ಅಂದರೆ ಹವಾಮಾನ ಎನ್ನುವಂಥದ್ದು ಏನಾಗ್ತಾ ಇರುತ್ತೆ? ಚೇಂಜಸ್ ಆಗ್ತಾ ಇರುವಂಥದ್ದು. ಆ ಹವಾಮಾನ ಬದಲಾಗಲಿಕ್ಕೆ ಕಾರಣವೂ ಸಹಿತವಾಗಿ ಇದು ಕಾಲಕಾಲಕ್ಕೆ ಏನು ಬದಲಾವಣೆ ಆಗಬೇಕು ಅದು ಆಗಬೇಕು.
ಬೇಸಿಗೆ ಕಾಲದಲ್ಲಿ ಮಳೆ ಬಂದರೆ ಅದು ಹವಾಮಾನ ಸರಿ ಇದೆ ಅಂತ ಅರ್ಥ ಅಲ್ಲ. ಕ್ಲೈಮೇಟ್, ನಾವು ನಮ್ಮ ಒಂದು ಪರಿಸರವನ್ನು ಶುಚಿಯಾಗಿಟ್ಕೊಂಡಾಗ ಮಾತ್ರ ನೈಸರ್ಗಿಕವಾಗಿ ಏನೆಲ್ಲ ವ್ಯವಸ್ಥೆಗಳು ಕಾಲಕ್ಕೆ ನಡಿಬೇಕು ಅದು ನಡೆಯುತ್ತೆ. ಇಲ್ಲದೇ ಇದ್ದರೆ ಏನಾಗುತ್ತೆ, ಎಲ್ಲ ಉಲ್ಟಾ ಪಲ್ಟಾ ಆಗುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಅಟ್ಮಾಸ್ಫಿಯರ್, ಏರ್ ಅಂದರೆ ಗಾಳಿ, ಶುದ್ಧ ಗಾಳಿ ಬೇಕು. ಏನೋ ಒಂದು ಗಾಳಿ ಬೀಸ್ತಾ ಇದೆ ಅಂತಂದರೆ ಅಲ್ಲ, ಶುದ್ಧವಾದಂಥ ಗಾಳಿ ಬೇಕಾಗುತ್ತೆ. ವಾಟರ್, ಶುದ್ಧವಾದಂಥ ನೀರು. ಸೊ ನೀರು ನಮ್ಮ ಸುತ್ತಮುತ್ತಲು ಯಾವುದಿದೆ ಸುದಿ? ಕ್ಲೈಮೇಟ್, ಅಟ್ಮಾಸ್ಫಿಯರ್, ಏರ್, ವಾಟರ್, ಲೈಟ್, ಟೆಂಪ್ರೇಚರ್, ರೈಟ್, ಸಾಯಿಲ್ ಆ್ಯಂಡ್ ದಿಸ್ಲೈಕ್. ಹೀಗೆ ಹಲವಾರು ಅಂಶಗಳನ್ನು ನಾವು ನನ್ನ ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ ನೋಡ್ತೀವಿ. ಬೆಂಕಿಯನ್ನು ನೋಡ್ತೀವಿ. ಬೆಂಕಿ ಎನ್ನುವಂಥದ್ದು ನೈಸರ್ಗಿಕವಾಗಿ ಇರುವಂಥದ್ದು, ಅಂದರೆ ನೈಸರ್ಗಿಕವಾದಂಥ ಬೆಂಕಿ ಉತ್ಪಾದನೆ ಎನ್ನುವಂಥದ್ದು ಆಗುತ್ತೆ. ಬೆಳಕು ಇರುವಂಥದ್ದು, ಸೂರ್ಯ ಎನ್ನುವಂಥವನು ನೈಸರ್ಗಿಕದತ್ತವಾಗಿ ನಮಗೆ ಬೆಳಕನ್ನು ನೀಡ್ತಾನೆ. ಮಣ್ಣು ಇರ್ಬೋದು, ಕಲ್ಲುಗಳಿರ್ಬೋದು, ಗಾಳಿ ಇರ್ಬೋದು. ಅಂದರೆ ನಮ್ಮ ಸುತ್ತಮುತ್ತಲೂ ಇರುವಂಥ ಪರಿಸರದಲ್ಲಿ ನಾವು ಕೆಲವೊಂದಿಷ್ಟು ಸಜೀವ ವಸ್ತುಗಳನ್ನು ನೋಡ್ತೀವಿ, ಇನ್ನು ಕೆಲವೊಂದಿಷ್ಟು ನಿರ್ಜೀವ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಈ ಒಂದು ಗಾಳಿ ಇರ್ಬೋದು, ಬೆಂಕಿ ಇರ್ಬೋದು, ಅದು ಸಜೀವನೋ ನಿರ್ಜೀವನೋ ಅಂತ ಹೇಳೋದು ಕಷ್ಟ. ಅದಕ್ಕೆ ದಿ ಮೋಸ್ಟ್ ಪವರ್ಫುಲ್ ಗಾಳಿ ಇರ್ಬೋದು, ಬೆಳಕಿರ್ಬೋದು, ಈ ಬೆಂಕಿ ಇರ್ಬೋದು, ಎಲ್ಲವುದೂ ಸಹಿತವಾಗಿ ನೈಸರ್ಗಿಕವಾಗಿ ಯಾವುದೆಲ್ಲ ಸಿಗುತ್ತೋ ಅದು ತುಂಬಾ ಶಕ್ತಿಯುತವಾಗಿರುವಂಥದ್ದು. ಅದು ನಮ್ಮ ನಾಶಕ್ಕೂ ಬಳಕೆಯಾಗುತ್ತೆ, ನಮ್ಮ ರಕ್ಷಣೆಗೂ ಬಳಕೆಯಾಗುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದೆಲ್ಲವನ್ನು ಸಹ ಸಂರಕ್ಷಿಸಿಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಜೈವಿಕ ವೈವಿಧ್ಯತೆಗಳ ವಿನಾಶ ಪರಿಸರ ಚಳುವಳಿಗೆ ಕಾರಣ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನಮ್ಮ ಹವಾಮಾನ ಎನ್ನುವಂಥದ್ದು ಹಾಳಾಗ್ತಾ ಇದೆ. ಕ್ಲೈಮೇಟ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಚಳಿ ಬೀಳ್ತಾ ಇಲ್ಲ ನೋಡಿ, ಮಳೆ ಅಕಾಲದಲ್ಲಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಮಾನವ ಎನ್ನುವಂಥದ್ದು ಹೊಗೆ ನಿರ್ಮಿತವಾದಂಥ ಒಂದು ವೆಹಿಕಲ್ಸ್ಗಳನ್ನು ಬಳಸ್ತಾ ಇದ್ದಾನೆ. ವೆಹಿಕಲ್ಸ್ಗಳು ಜಾಸ್ತಿ ಆಗಿದ್ದರಿಂದ ಕ್ಲೈಮೇಟ್ ಹಾಳಾಗಿದೆ. ನಾವು ಫ್ರಿಡ್ಜ್ ಅಥವಾ ಇನ್ಯಾವುದೋ ಒಂದು ತಂತ್ರಜ್ಞಾನಗಳನ್ನು ಬಳಸೋದರಿಂದಾಗಿ ಅಥವಾ ಈ ಹೊಗೆಗಳು ಉಗುಳುವ ಒಂದು ಇಂಗಾಲದ ಡೈಆಕ್ಸೈಡಿಂದಾಗಿ ಏನಾಗಿರುವಂಥದ್ದು ಓಜೋನ್ ಪದರ ಎನ್ನುವಂಥದ್ದು ದೊಡ್ಡ ಹೋಲಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಟೋಟಲಿ ನಮ್ಮ ನಿಸರ್ಗ ಎನ್ನುವಂಥದ್ದು ಹಾಳಾಗಿದೆ. ಅದೇ ರೀತಿಯಾಗಿ ನೀರಿನ ಅಶುದ್ಧಿ ಎನ್ನುವಂಥದ್ದು ಆಗಿದೆ, ಪರಿಸರ ಮಾಲಿನ್ಯ ಎನ್ನುವಂಥದ್ದು ಆಗಿದೆ. ಪ್ರತಿಯೊಂದು ವಿನಾಶ, ನಮ್ಮ ವಿನಾಶವನ್ನು ನಾವೇ ತಂದುಕೊಂಡಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಈ ರೀತಿಯಾದಂಥ ವಿನಾಶಕಾರಿ ಪರಿಸರವನ್ನು ಅಥವಾ ವಿನಾಶಕಾರಿಯಾಗುತ್ತಿರುವಂಥ ಪರಿಸರವನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿಯೇ ಪರಿಸರ ಚಳುವಳಿಗಳು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಈಗ ಎಲ್ಲವನ್ನು ಪರಿಸರದಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುವನ್ನು ಸಂರಕ್ಷಣೆ ಮಾಡಬೇಕು, ಕಾದುಕೊಂಡು ಹೋಗಬೇಕು ಎನ್ನುವ ಉದ್ದೇಶಕ್ಕಾಗಿ ಪರಿಸರ ಚಳುವಳಿ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇಸ್ ಕಾಸಸ್ ಆಫ್ ಎನ್ವೈರ್ನಮೆಂಟ್ ಮೂವ್ಮೆಂಟ್. ಹಾಗಿದ್ರೆ ಏನಪ್ಪ ಈ ಒಂದು ಪರಿಸರ ಚಳುವಳಿಗೆ ಕಾರಣಗಳು ಏನು? ಫಸ್ಟ್ ಒನ್ ಇಸ್ ಟು ಪ್ರೊಟೆಕ್ಟ್ ದಿ ಎನ್ವೈರ್ನಮೆಂಟಲ್ ಡಿಗ್ರೇಷನ್. ಟು ಪ್ರೊಟೆಕ್ಟ್ ಎನ್ವೈರ್ನಮೆಂಟಲ್ ಡಿಗ್ರೇಷನ್ಸ್, ಪರಿಸರ ನಾಶ ಆಗುತ್ತಾ ಇರುವಂಥದ್ದು. ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟೇಕನ್ ಮೆಜರ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ಕ್ಲೂಡಿಂಗ್ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್. ಭಾರತ ಸರ್ಕಾರ ಆರ್ಥಿಕ ಅಭಿವೃದ್ಧಿಯ ಸಲುವಾಗಿ ಕೈಗೊಂಡ ಕೆಲವೊಂದಿಷ್ಟು ಕೈಗಾರಿಕೆ ಇರ್ಬೋದು ಅಥವಾ ತಾಂತ್ರಿಕ ಅಭಿವೃದ್ಧಿಗಳನ್ನು ಕೈಗೊಳ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಂಡಿಯಾ ಇಸ್ ಎ ನಾಟ್ ಎ ಡೆವಲಪಿಂಗ್ ನೇಷನ್, ಇಟ್ಸ್ ಎ ಡೆವಲಪ್ಡ್ ನೇಷನ್ ಆಗಬೇಕು ಅಂತ ನಮಗೆ ಉದ್ದೇಶ, ನಮ್ಮ ಆಸೆ. ಹಾಗಾಗಿ ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್ LPG, ಲಿಬರಲೈಸೇಷನ್ಸ್, ಪ್ರೈವೇಟೈಸೇಷನ್ಸ್ ಆ್ಯಂಡ್ ಗ್ಲೋಬಲೈಸೇಷನ್ಸ್. ಅದಕ್ಕೋಸ್ಕರವಾಗಿ ಭಾರತ ಎನ್ನುವಂಥದ್ದು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣವನ್ನು ಅಳವಡಿಸಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ಈ ಎಲ್ಲದರ ಒಂದು ಎಫೆಕ್ಟಿಂದಾಗಿ ಒಂದು ಕಡೆ ನಾವು ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದೀವಿ, ಇನ್ನೊಂದು ಕಡೆ ನಾವು ನಾಶಕ್ಕೆ ಬಾಗಿಲನ್ನು ತೆರೆದಿದ್ದೀವಿ. ನಮ್ಮ ನಾಶವನ್ನು ನಾವೇ ಮಾಡಿಕೊಂಡಿದ್ದೀವಿ. ಜೊತೆಗೆ ಪರಿಸರದ ನಾಶ ಆಗ್ತಾ ಇದೆ. ಪರಿಸರ ನಾಶದಿಂದ ನಮ್ಮ ನಾಶ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ದಿಸ್ ಹ್ಯಾಸ್ ಲೆಡ್ ಟು ದಿ ಇಂಡಸ್ಟ್ರಿಯಲೈಸೇಷನ್ಸ್, ಅರ್ಬನೈಸೇಷನ್ಸ್ ಆ್ಯಂಡ್ ದರ್ ಎಫೆಕ್ಟ್ ಲೈಕ್ ಲಾಸ್ ಆಫ್ ದಿ
ಲ್ಯಾಂಡ್. ಸಾಮಾನ್ಯವಾಗಿ ಈ ಒಂದು ಕೈಗಾರಿಕೀಕರಣ ಇರ್ಬೋದು ಅಥವಾ ಇನ್ಯಾವುದೋ ನಗರೀಕರಣ ಇರ್ಬೋದು, ಇವುಗಳ ಹೆಸರಿನಿಂದಾಗಿ ಕೃಷಿ ಯೋಗ್ಯ ಭೂಮಿ ಅಥವಾ ಭೂಮಿಯ ಫಲವತ್ತತೆಯ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಬೇಕು ಅಂತ ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳೋದು, ಇಂಡಸ್ಟ್ರಿಯನ್ನು ನಿರ್ಮಾಣ ಮಾಡೋದು. ಇದರಿಂದಾಗಿ ಏನಾಗುವಂಥದ್ದು, ಪರಿಸರ ಎನ್ನುವಂಥದ್ದು ನಾಶ ಆಗುತ್ತೆ. ನಿಸರ್ಗದತ್ತವಾಗಿ ನಮಗೆ ಏನು ಲಭ್ಯ ಆಗುತ್ತೋ ಅದು ಒಳ್ಳೆಯದು. ಆದರೆ ನಾವು ಕೃತಕವಾಗಿ ಏನನ್ನು ನಿರ್ಮಿಸ್ತೀವೋ ಅದು ನಮ್ಮ ನಾಶಕ್ಕೆ ನಾವೇ ದಾರಿ ಮಾಡಿಕೊಟ್ಟಂತೆ ಇರುವಂಥದ್ದನ್ನು ನಾವು ನೋಡಬಹುದು. ಹಾಗಾಗಿ ಇಲ್ಲಿ ಏನಾಗಿರುವಂಥದ್ದು, ಪರಿಸರ ನಾಶವನ್ನು ಮನುಷ್ಯ ನಗರೀಕರಣ, ಕೈಗಾರಿಕೀಕರಣದ ಹೆಸರಿನಲ್ಲಿ ಭೂಮಿ ಇರ್ಬೋದು, ಮರಗಳ ನಾಶ ಇರ್ಬೋದು, ಇದೆಲ್ಲವನ್ನು ಸಹ ಮಾಡ್ತಾ ಇದ್ದಾನೆ. ಈ ಪರಿಸರವನ್ನು ನಾಶದಿಂದಾಗಿ ಚಳುವಳಿ ಪ್ರಾರಂಭವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೆಕೆಂಡ್ ಒನ್, ಟು ಪ್ರೊಟೆಕ್ಟ್ ಬಯೋಡೈವರ್ಸಿಟಿ, ಪರಿಸರ ಮಾಲಿನ್ಯ. ಸೊ ಡೆಫಾರೆಸ್ಟೇಷನ್ಸ್ ಫಾರ್ ಫ್ಯೂ constructions purpose has left in my life. Hence Chipko, Appiko and Western Ghat movement are started. ಪರಿಸರದಲ್ಲಿ ಉಂಟಾಗಿರುವ ಜಲಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ಇಂತಹ ಪರಿಸರ ಮಾಲಿನ್ಯಗಳಿಂದ ಅನೇಕ ಬಗೆಯ ಸಮಸ್ಯೆಗಳನ್ನು ಸಾಮಾನ್ಯ ಜನರು ಅನುಭವಿಸ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ಪರಿಸರ ಮಾಲಿನ್ಯಗಳ ಒಂದು ಪ್ರಕ್ರಿಯೆಗಳಿಂದಾಗಿ ನ್ಯಾಯಕ್ಕಾಗಿ ನೊಂದ ಜನರು, ಬುದ್ಧಿಜೀವಿಗಳು ಮತ್ತು ಪರಿಸರವಾದಿಗಳು ಚಳುವಳಿಯ ಹಾದಿಯನ್ನು ಹಿಡಿತಾರೆ. ಜಲಮಾಲಿನ್ಯ, ಕೆಲವೊಂದಿಷ್ಟು ಕಾರ್ಖಾನೆಗಳು ಬಿಡುವಂಥ ಒಂದು ವೇಸ್ಟ್ ವಾಟರ್ ಅಥವಾ ನೀರೇನಿರುತ್ತೆ ಅದನ್ನು ನದಿಗಳಿಗೆ ಹಾಯಿಸುವಂಥದ್ದಿರ್ಬೋದು. ಜಲಮಾಲಿನ್ಯ ಎನ್ನುವಂಥದ್ದು ಈ ರೀತಿಯಾಗಿ ಆಗುತ್ತೆ. ವಾಯುಮಾಲಿನ್ಯ ಅನ್ನುವಂಥದ್ದು ಅತಿ ಹೆಚ್ಚು ಆಗುವಂಥದ್ದು ವೆಹಿಕಲ್ಸ್ಗಳಿಂದ ಆಗುವಂಥದ್ದು, ಕಾರ್ಖಾನೆಗಳು ಹೊರಸೂಸುವಂಥ ಹೊಗೆಗಳ ಕೆಟ್ಟ ಅನಿಲಗಳಿಂದ ಆಗುವಂಥದ್ದು, ಇದೆಲ್ಲ ವಾಯುಮಾಲಿನ್ಯ ಆಗುವಂಥದ್ದನ್ನು ನಾವು ನೋಡ್ತೀವಿ. ಶಬ್ದ ಮಾಲಿನ್ಯ ನೋಡಿ, ರೋಡಲ್ಲಿ ನಾವು ನಿಂತ್ಕೊಳ್ಳಿಕ್ಕಾಗುತ್ತಾ? ವೆಹಿಕಲ್ ಸೌಂಡ್ ಕೇಳಿ ಎಷ್ಟು ಜೋರಾಗಿರುತ್ತೆ. ಶಬ್ದ ಮಾಲಿನ್ಯ ಎನ್ನುವಂಥದ್ದು ದಿನ ಬೆಳಗಾದರೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಈ ಎಲ್ಲ ಮಾಲಿನ್ಯ ಎನ್ನುವಂಥದ್ದು ಸಣ್ಣದಾಗಿ ಕಾಣುತ್ತೆ, ಆದರೆ ಇದರ ಎಫೆಕ್ಟ್ ಇರುವಂಥದ್ದು ದೊಡ್ಡದಾಗಿ. ಪರಿಸರ ಮಾಲಿನ್ಯದ ಜೊತೆಗೆ ಪರಿಸರ ನಾಶ ಆಗತ್ತೆ. ಹಾಗಾಗಿ ಪರಿಸರ ಮಾಲಿನ್ಯ ಎಲ್ಲಾಗುತ್ತೋ ಅಲ್ಲಿ ಪರಿಸರ ನಾಶ ಆಗೇ ಆಗುತ್ತೆ. ಪರಿಸರ ನಾಶದ ಜೊತೆಗೆ ಮನುಷ್ಯನ ನಾಶ ಎನ್ನುವಂಥದ್ದು ಸಹ ಆಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಅಥವಾ ಪರಿಸರ ಪ್ರೇಮಿಗಳು ಯಾರಿದ್ದಾರೆ ಅವರು ಚಳುವಳಿಯ ದಾರಿಯನ್ನು ಹಿಡಿತಾರೆ. ಸೊ ನೆಕ್ಸ್ಟ್ ಥರ್ಡ್ ಒನ್, ಎನ್ವೈರನ್ಮೆಂಟ್ ಎಜುಕೇಷನ್ಸ್. ಒಂದು ಪರಿಸರ ಶಿಕ್ಷಣದ ಕೊರತೆ ಆಗಿರುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಎನ್ವೈರನ್ಮೆಂಟ್ ಎಜುಕೇಷನ್ ಆ್ಯಂಡ್ ಕನ್ಸಿಸ್ಟೆನ್ಸ್ ಅಂದರು. ಲಿವಿಂಗ್ ಮಿಡ್ಸ್ ಇನ್ ಎನ್ವೈರನ್ಮೆಂಟ್, ಫಾರ್ಮಲ್ ಎಜುಕೇಷನ್ಸ್ ಇನ್ ಸ್ಕೂಲ್ಸ್, colleges and non-governmental organizations have to be created awareness is a consultations among human beings. Consciousness to the human being. ಮಿತಿಮೀರಿದ ನಗರೀಕರಣ ಕಾರ್ಯ ಮತ್ತು ಇಂಧನಕ್ಕೋಸ್ಕರವಾಗಿಯೇ ಕಾಡು ಕಡಿಯುತ್ತಿರುವುದರಿಂದಾಗಿ ಆಶ್ರಯ ಪಡೆದಂಥ ಕೆಲವೊಂದಿಷ್ಟು ವನ್ಯಜೀವಿಗಳು ಇರ್ಬೋದು, ಪಕ್ಷಿ ಸಂಕುಲಗಳಿರ್ಬೋದು, ಆಹಾರದ ಕೊರತೆ ಎನ್ನುವಂಥದ್ದು ಆಗುವಂಥದ್ದನ್ನು ನಾವು ನೋಡ್ತೀವಿ. ನೈಸರ್ಗಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರುತ್ತೆ. ಈ ಕಾರಣದಿಂದಾಗಿ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸುವ ಸಲುವಾಗಿ ಹಲವಾರು ಆಂದೋಲನಗಳು ನಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ಚಿಪ್ಕೋ ಚಳುವಳಿ ಇರ್ಬೋದು, ಅಪ್ಪಿಕೋ ಚಳುವಳಿ ಇರ್ಬೋದು, ಪಶ್ಚಿಮ
ಘಾಟ್ ಚಳುವಳಿ ಇರ್ಬೋದು, ಎಲ್ಲವೂ ಸಹ ನಡೆದಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡಲಿಕ್ಕೆ ಸಾಧ್ಯ ಆಗುವಂಥದ್ದು ಕಾಣ್ತೀವಿ. ಸೊ ಟು ಕರ್ವ್ ಎನ್ವೈರ್ನಮೆಂಟ್ ಡಿಕ್ಯೂಸ್ ಅಂದರೆ ಪರಿಸರ ನಿರ್ವಹಣೆ ಕೊರತೆ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ನೋಡಿ, ನೈಸರ್ಗಿಕ ಪರಿಸರದಲ್ಲಿ ಅನುಭವ ಪಡೆಯುವಂಥ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತೆ. ನೈಸರ್ಗಿಕವಾಗಿ ಅನುಕೂಲತೆ ಎನ್ನುವಂಥದ್ದು ಮನುಷ್ಯನಿಗೆ ಬಹಳಷ್ಟು ಇದ್ದರೂ ಸಹಿತ ಅವನು ಹಸಿರೇ ಉಸಿರು ಎನ್ನುವಂಥದ್ದನ್ನು ಮರೆತಿದ್ದಾನೆ. ಅವನ ಕೆಲಸ ಏನು? ನಗರೀಕರಣ ಮಾಡುವಂಥದ್ದು, ಅಭಿವೃದ್ಧಿ ಹೊಂದುವಂಥದ್ದು. ಅಂದರೆ ಅಭಿವೃದ್ಧಿ ಹೊಂದಬೇಕು ಸತ್ಯ, ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರವನ್ನು ನಾಶ ಮಾಡುವಂಥದ್ದು ತಪ್ಪು ಎನ್ನುವಂಥ ಒಂದು ಮನೋಭಾವನೆಯನ್ನು, ಒಂದು ಮನೋಪ್ರಜ್ಞೆಯನ್ನು ಜನರಲ್ಲಿ ಮೂಡಿಸುವಂಥ ಅನಿವಾರ್ಯತೆ ಉಂಟಾಯಿತು. ನಾವು ಒಂದನ್ನು ಪಡೆಯಲಿಕ್ಕೆ ಹೋಗಿ ಇನ್ನೊಂದನ್ನು ನಾಶ ಮಾಡಬಾರ್ದು. ಹಾಗಾಗಿ ಪರಿಸರ ನಾವು ಅಭಿವೃದ್ಧಿ ಹೊಂದುವಂಥದ್ದು, ದೇಶ ಅಭಿವೃದ್ಧಿ ಹೊಂದುವಂಥದ್ದು ಎಷ್ಟು ಅತ್ಯಗತ್ಯವೋ ಅದೇ ರೀತಿಯಾಗಿ ಪರಿಸರವನ್ನು ಉಳಿಸಿಕೊಳ್ಳುವಂಥದ್ದು ಸಹಿತವಾಗಿ ಅಷ್ಟೇ ಅತ್ಯಗತ್ಯ ಆಗಿರುವಂಥದ್ದನ್ನು ನಾವು ನೋಡ್ಬೋದು. ಅದಕ್ಕೋಸ್ಕರವಾಗಿಯೇ ಪರಿಸರ ನಾಶ ಎನ್ನುವಂಥದ್ದು ನಾಶ ಆಗಬಾರ್ದು. ಪರಿಸರ ನಿರ್ವಹಣೆಯ ಕೊರತೆಯಾಗಿದೆ, ಜನರಲ್ಲಿ ಅವೇರ್ನೆಸ್ ಇಲ್ಲ, ತೊಂದರೆ ಉಂಟಾಗಿದೆ. ಹಾಗಾಗಿ ನಗರೀಕರಣ ಆಗಲಿ, ಆದರೆ ನಗರೀಕರಣದ ಹೆಸರಿನಲ್ಲಿ ಪರಿಸರ ಎನ್ನುವಂಥದ್ದು ನಾಶ ಮಾಡಬಾರ್ದು ಅಂತ ಕೆಲವೊಂದಿಷ್ಟು ಪರಿಸರ ಪ್ರೇಮಿಗಳು ಹೋರಾಟವನ್ನು ನಡೆಸಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಟ್ ಈಸ್ ಕಾಸಸ್ ಆಫ್ ಎನ್ವೈರ್ನಮೆಂಟ್ ಮೂವ್ಮೆಂಟ್. ಇವಿಷ್ಟು ಏನಿದೆ ಪರಿಸರ ಚಳುವಳಿಗೆ ಕಾರಣವಾದಂತಹ ಅಂಶಗಳು. ಸೊ ನೆಕ್ಸ್ಟ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಹಾಗಿದ್ರೆ ಈ ಒಂದು ಚಳುವಳಿಯಾದ ನಂತರದಲ್ಲಿ ಯಾವೆಲ್ಲ ಬದಲಾವಣೆಗಳು ಆದವು ಎನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ, So matters related to environment protections are interested through the 42nd Constitutional Amendment in 1976 in Part 4 of Constitution, Directive Principles of State Policy. This Indian Constitution, ಭಾರತ ಸಂವಿಧಾನ, Part 4 4ನೇ ಅಧ್ಯಾಯದಲ್ಲಿ ಒಂದು ವಿಷಯವನ್ನು ಸೇರಿಸಲಾಗಿದೆ. ಯಾವುದದು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಟು ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಈ ಒಂದು ತತ್ವದ ಅಡಿಯಲ್ಲಿ ಪರಿಸರ ರಕ್ಷಣೆಗೆ ಸಂಬಂಧಿಸಿದಂಥ ವಿಷಯಗಳನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೆಯ ತಿದ್ದುಪಡಿಯನ್ನು ಮಾಡುವುದರ ಮೂಲಕವಾಗಿ ಅಳವಡಿಸಲಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ the government of India established the National Committee for Environmental Planning under the Department of Science and Technology. ಭಾರತ ಸರ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಪರಿಸರ ಯೋಜನೆ ರಾಷ್ಟ್ರೀಯ ಸಮಿತಿಯನ್ನು ರಚಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಅದರ ಒಂದು ಅಡಿಯಲ್ಲಿ ಬೈ 1985 ಇಟ್ ಬಿಕೇಮ್ ಫುಲ್ ನೇಮ್ಡ್ ಆನ್ ಎನ್ವೈರನ್ಮೆಂಟ್ ಆ್ಯಂಡ್ ಫಾರೆಸ್ಟ್. ಸೊ 1985ರಲ್ಲಿ ಪರಿಸರ ಮತ್ತು ಅರಣ್ಯ ಸಚಿವಾಲಯ, ಟು ದಿ ಸೆಕ್ರೆಟರೇಟ್ ಎಂಬ ಹೆಸರಿನಲ್ಲಿ ಪೂರ್ಣ ಪ್ರಮಾಣದ ಇಲಾಖೆಯಾಗಿ ಮಾರ್ಪಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. 1976ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವುದರ ಜೊತೆಗೆ ಪರಿಸರ ರಕ್ಷಣೆ ಎನ್ನುವಂಥದ್ದು ಪ್ರತಿಯೊಬ್ಬನ ಜವಾಬ್ದಾರಿ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ ಭಾರತ ಒಂದು ಸಂವಿಧಾನದಲ್ಲಿ. ಹಾಗಿದ್ರೆ ಈ ಎನ್ವೈರ್ನಮೆಂಟ್ ಮೂವ್ಮೆಂಟ್ ಆದ ನಂತರದಲ್ಲಿ ಕೆಲವೊಂದಿಷ್ಟು ಕೇಸಸ್ಗಳನ್ನು ಪರಿಸರ ಪ್ರೇಮಿಗಳು ಕೋರ್ಟಿಗೆ ತಗೊಂಡು ಹೋಗ್ತಾರೆ. ಅಲ್ಲಿ ಕೋರ್ಟಲ್ಲಿ ಜಡ್ಜ್ಮೆಂಟ್ ಬರುತ್ತೆ ಪರಿಸರವಾದಿಗಳ ಪರವಾಗಿ. ಏನೆಲ್ಲ ಜಡ್ಜ್ಮೆಂಟ್ ಬಂತು, ಯಾರೆಲ್ಲ ಕೇಸನ್ನು ರಿಜಿಸ್ಟರ್ ಮಾಡಿದ್ರು ಅಂತ ನೋಡಿ. ಯಾರ ಬಗ್ಗೆ? ಬೇರೆಯವ್ರ ಬಗ್ಗೆ ಯಾರೋ ನನಗೆ ಹುಡುಕು ಮಾಡಿದ್ರು, ನನಗೆ ತೊಂದರೆ ಕೊಟ್ಟರು ಅಂತಲ್ಲ, ಪರಿಸರಕ್ಕೆ ನಾಶ ಮಾಡಿದ್ರು ಅಂತ. ಪರಿಸರ ತಡೆಯೋಕ್ಕೋಸ್ಕರವಾಗಿಯೇ ಕೆಲವೊಂದಿಷ್ಟು ಪರಿಸರ ಪ್ರೇಮಿಗಳು ಇಲ್ಲಿ
ಹೋರಾಟವನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಪ್ರತಿಫಲನೂ ಸಹ ದೊರೆತಿರುವಂಥದ್ದನ್ನು ನಾವು ನೋಡ್ತೀವಿ. ಫಸ್ಟ್ ಗಂಗಾ ವಾಟರ್ ಕ್ಲೀನಿಂಗ್ ಪ್ಲ್ಯಾನ್, ಗಂಗಾ ನದಿ ನೀರಿನ ಶುದ್ಧೀಕರಣ ಯೋಜನೆ. ಶ್ರೀ M.C. ಮೆಹ್ತಾ, ಎನ್ವೈರ್ನಮೆಂಟಲಿಸ್ಟ್, filed an affidavit in Supreme Court with regard to the cleaning of Ganga water. ಗಂಗಾ ನದಿ ಎನ್ನುವಂಥದ್ದನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿದ್ದೀರಿ. ಈ ಗಂಗಾ ನದಿ ಅಶುದ್ಧಿಯಾಗಿತ್ತು ಅಂತಂದರೆ ಸತ್ತಂತಹ ಡೆಡ್ ಬಾಡಿಗಳನ್ನು ತಗೊಂಡೋಗಿ ಗಂಗಾ ನದಿಯಲ್ಲಿ ಎಸಿತಾ ಇದ್ರು. ಅಂದರೆ ಆ ಗಂಗಾ ನದಿಗೆ ಎಸೆದ್ರೆ ಒಂದು ಪುಣ್ಯ ಅಥವಾ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಎನ್ನುವಂಥದ್ದು ತಪ್ಪು ಕಲ್ಪನೆ ಎನ್ನುವಂಥದ್ದು ಜನರಿಗೆ ಇತ್ತು. ಹಾಗಾಗಿ ಸೀದಾ ತಗೊಂಡೋಗಿ ಅವರ ಡೆಡ್ ಬಾಡಿಯನ್ನು ಗಂಗಾ ನದಿಗೆ ಎಸಿತಾ ಇದ್ರು. ಡೆಡ್ ಬಾಡಿಗಳು ತೇಲಿ ಬರ್ತಾ ಇದ್ದಾಗ, ಶವಗಳು ತೇಲಿ ಬಂದಾಗ ಆ ನೀರಿನಲ್ಲಿ ಸ್ನಾನ ಮಾಡಿದರೆ ಶುದ್ಧ ನೀರು ಅಂತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪುಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲದೆ ಇರೋ ರೋಗ ಬರುತ್ತೆ. ಹಾಗಾಗಿ M.C. ಮೆಹ್ತಾ ಎನ್ನುವಂಥವ್ರು ಏನಿದ್ದಾರೆ, ಅವರು ಗಂಗಾ ನದಿ ಶುದ್ಧೀಕರಣಗೊಳಿಸಬೇಕು, ಅಲ್ಲಿ ಡೆಡ್ ಬಾಡಿಗಳನ್ನು ಎಸಿಬಾರ್ದು ಅಂತ ಒಂದು ದಾವೆ ಅಥವಾ ಒಂದು ಕೇಸನ್ನು ಫೈಲ್ ಮಾಡ್ತಾರೆ. ಎಲ್ಲಿ ಅದು? ಸರ್ವೋಚ್ಚ ನ್ಯಾಯಾಲಯದಲ್ಲಿ, ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸನ್ನು ಫೈಲ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಇಸ್ ಹಂಬಲ್ ಇನ್ ಕೋರ್ಟ್ ಡೈರೆಕ್ಟೆಡ್ ದಿ ಯೂನಿಯನ್ ಗೌರ್ನಮೆಂಟ್ ಟು ಫ್ರೇಮ್ ಎ ಪ್ಲ್ಯಾನ್. ಆಗ ಸರ್ವೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ಈ ಕುರಿತಾಗಿ ಒಂದು ಯೋಜನೆ ರಚಿಸಲಿಕ್ಕೆ ನಿರ್ದೇಶನವನ್ನು ನೀಡುತ್ತೆ. ಗಂಗಾ ನದಿ ಶುದ್ಧೀಕರಣಗೊಳಿಸಬೇಕು, ಗಂಗಾ ನದಿಯಲ್ಲಿ ಏನೆಲ್ಲ ಅಶುದ್ಧಿ ಆಗ್ತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಎನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಆರ್ಡರನ್ನು ಹೊರಡಿಸಿತು, ಒಂದು ಕಮಿಟಿಯನ್ನು ಮಾಡಿ ಗಂಗಾ ನದಿಯನ್ನು ಶುದ್ಧೀಕರಣಗೊಳಿಸಿ ಅಂತ. ಆಗ ದಿ ಕಮಿಟಿ ರೆಕಮೆಂಡೆಡ್ ಫಾರ್ ಫಾಲೋವಿಂಗ್ ಮೆಜರ್ಸ್. ಕಮಿಟಿ ಎನ್ನುವಂಥದ್ದು ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ಎಸ್ಟಾಬ್ಲಿಷಿಂಗ್ ಪ್ರೊಸೆಸಿಂಗ್ ಯೂನಿಟ್ ಟು ಕ್ಲೀನ್ ಟು ದಿ ವಾಟರ್ಸ್, ಕ್ಲೀನಿಂಗ್ ಟು ದಿ ವಾಟರ್ ಅಂತಂದರೆ ಗಂಗಾ ನದಿಯ ಪಾತ್ರದಲ್ಲಿ ಶುದ್ಧೀಕರಣ ಘಟಕವೊಂದನ್ನು ಸ್ಥಾಪಿಸಿ ಚರಂಡಿ ನೀರನ್ನು ಶುದ್ಧೀಕರಿಸಲು ಸೂಚಿಸಿತು. ಚರಂಡಿ ನೀರನ್ನು ಸಹಿತವಾಗಿ ಗಂಗಾ ನದಿಗೆ ಬಿಡುವಂಥ ಒಂದು ವ್ಯವಸ್ಥೆ ಎನ್ನುವಂಥದ್ದು ಅಲ್ಲಿ ಇದ್ದಿತ್ತು. ಆದರೆ ಆ ಚರಂಡಿ ನೀರನ್ನು ಶುದ್ಧೀಕರಣಗೊಳಿಸುವಂಥ ಒಂದು ಜವಾಬ್ದಾರಿ ಒಂದು ಕಮಿಟಿ ವಹಿಸ್ಕೊಳ್ಬೇಕು, ಶುದ್ಧೀಕರಣ ಆಗಬೇಕು ಅಂತ ಒಂದು ರೆಕಮೆಂಡೇಶನ್ ಮಾಡ್ತು. ಟು ಸ್ಟಾಪ್ ದಿ ಥ್ರೋಯಿಂಗ್ ದಿ ಡೆಡ್ ಬಾಡೀಸ್, ಏನು ಶವಗಳನ್ನು ಅಥವಾ ಡೆಡ್ ಬಾಡಿಗಳನ್ನು ಎಸಿತಾ ಇದ್ರು ನದಿಗಳಿಗೆ, ಗಂಗಾ ನದಿಗಳಿಗೆ, ಅದನ್ನು ನಿಲ್ಲಿಸಬೇಕು. ಅದರ ಜೊತೆಗೆ 28 ಚಿತಾಗಾರಗಳು ಅಂತಂದರೆ ಶವವನ್ನು ಸುಡುವಂಥ ಒಂದು ವ್ಯವಸ್ಥೆ, ಅಲ್ಲೇ ಸುಡಬೇಕು. ಅಥವಾ ಕರೆಂಟ್ ಮೂಲಕವಾಗಿ ಮಷಿನ್ಗಳಿಗೆ ಹಾಕುವಂಥದ್ದಲ್ವಾ, ಅದೇ ರೀತಿಯಾಗಿ 28 ಚಿತಾಗಾರಗಳನ್ನು ಮಾಡಲಿಕ್ಕೆ ರೆಕಮೆಂಡ್ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಟು ಪ್ರೊಟೆಕ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ತಾಜ್ ಮಹಲ್, ಇದರ ಜೊತೆಗೆ ತಾಜ್ ಮಹಲ್ ರಕ್ಷಣೆ ಮತ್ತು ಉಸ್ತುವಾರಿಯನ್ನು ಸಹ ಮಾಡಬೇಕು. ಗಂಗಾ ನದಿಗೆ ಎಸೆಯುವಂಥ ಡೆಡ್ ಬಾಡಿಗಳನ್ನು ನಿಲ್ಲಿಸಬೇಕು, ಡೆಡ್ ಬಾಡಿಗಳನ್ನು ಎಸೆಯುವಂಥದ್ದನ್ನು ನಿಲ್ಲಿಸಬೇಕು. ಜೊತೆಗೆ ಅಲ್ಲಿ ಚರಂಡಿ ನೀರನ್ನು ಶುದ್ಧೀಕರಣಗೊಳಿಸಬೇಕು. ಅದರ ಜೊತೆಗೆ ಏನಾಗಿರುವಂಥದ್ದು, ಅಲ್ಲಿ ಚಿತಾಗಾರಗಳನ್ನು ಮಾಡಬೇಕು. ಗಂಗಾ ನದಿಗೆ ಡೆಡ್ ಬಾಡಿಯನ್ನು ಎಸೆಯೋ ಹಾಗಿಲ್ಲ ಅಂತ ಎಷ್ಟು ದಿ ಕಮಿಟಿ ಆರ್ ರೆಕಮೆಂಡೆಡ್, ಎಷ್ಟು ದಿ ಇನ್ಫ್ಲುಯೆನ್ಸ್, ಎಷ್ಟು ದಿ ಇಂಪ್ಲಿಮೆಂಟೇಷನ್ಸ್, ಅದು ಏನಾಗಿರುವಂಥದ್ದು ಜಾರಿಗೂ ಸಹ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ತಾಜ್ ಮಹಲ್ ರಕ್ಷಣೆ ಉಸ್ತುವಾರಿಯನ್ನು ಸಹ ಮಾಡಬೇಕು ಅಂತ ಇಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್, ದಿ ಮೆಂಬರ್ಸ್ ಆಫ್ ಕೃಷ್ಣ ಮಹಾಜನ್ ಕಮಿಟಿ. ದಿ ಮೆಂಬರ್ಸ್ ಆಫ್ ಕೃಷ್ಣ ಮಹಾಜನ್ ಕಮಿಟಿ, ಕೃಷ್ಣ ಮಹಾಜನ್ ಸಮಿತಿ ಎನ್ನುವಂಥದ್ದು ಏನು ರೆಕಮೆಂಡ್ ಮಾಡ್ತು, ಇದು ಸಹ ಪರಿಸರ ಉಳಿವಿಗಾಗಿ ರಚನೆಯಾದಂಥ ಒಂದು ಕಮಿಟಿ. ಸರ್ S.K. ಘೋಷ್ and R.C. Trivedi conducted a study of factors responsible for the pollutions in the surrounded Taj Mahal.
ಜಗದ್ವಿಖ್ಯಾತವಾದಂಥ ತಾಜ್ ಮಹಲ್ ಎಲ್ಲರಿಗೂ ಸಹ ಗೊತ್ತಿದೆ. ಎಲ್ಲಿದೆ ಅದು? ದೆಹಲಿಯ ಆಗ್ರಾದಲ್ಲಿ ಇರುವಂಥದ್ದನ್ನು ನಾವು ಕೇಳಿದ್ದೀವಿ, ಕೆಲವರು ನೋಡಿದ್ರೂ ಸಹ ನೋಡಿರಬಹುದು. ಅದು ಆ ತಾಜ್ ಮಹಲ್ ಎನ್ನುವಂಥದ್ದು ಅಮೃತ ಶಿಲೆಯಿಂದ ನಿರ್ಮಿತವಾದಂತಹ ಒಂದು ಸೌಧ. ಆದರೆ ಅಲ್ಲಿಯ ಸುತ್ತಮುತ್ತಲಿನ ಅಮೃತ ಶಿಲೆ ಅಂತಂದರೆ ಬಿಳಿ ಶಿಲೆ ಅಲ್ವಾ, ಆ ಒಂದು ಸುತ್ತಮುತ್ತಲಿನ ಏರಿಯಾದ ಒಂದು ಪೊಲ್ಯೂಷನ್ನಿಂದ, ಮಾಲಿನ್ಯದಿಂದಾಗಿ ತಾಜ್ ಮಹಲ್ ಕಲರ್ ವೈಟ್ ಇರುವಂಥದ್ದು ಸ್ವಲ್ಪ ಮಟ್ಟಿಗೆ ಯೆಲ್ಲೋಯಿಶ್ ಆಗ್ತಾ ಇರುವಂಥದ್ದನ್ನು ನಾವು ನೋಡಿದ್ವಿ. ಸ್ವಲ್ಪ ಮಟ್ಟಿಗೆ ಹಳದಿ ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು, ಅಂದರೆ ಅದು ಪೊಲ್ಯೂಷನ್ ಆಗಿದೆ. ಸುತ್ತಮುತ್ತ ತಾಜ್ ಮಹಲ್ ನೋಡಲಿಕ್ಕೆ ಹೋಗೋದು ಏನು ನೋಡೋದು ಬರೋದು ಅಲ್ಲ, ಅಲ್ಲಿ ಪೊಲ್ಯೂಷನ್ ಮಾಡಿ ಅಲ್ಲಿ ಒಂದು ವ್ಯವಸ್ಥೆ ಪರಿಸರವನ್ನು ನಾಶ ಮಾಡಿ ಬರ್ತಾರೆ. ಇದರಿಂದಾಗಿ ಪೊಲ್ಯೂಷನ್ ಜಾಸ್ತಿಯಾಗಿ ಆ ಬಣ್ಣನೇ ಬೇರೆ ಕಲರಿಗೆ ತಿರುಗ್ತಾ ಇರುವಂಥದ್ದನ್ನು ನೋಡಿದಂಥ ಒಂದು ಪರಿಸರ ಪ್ರೇಮಿಗಳು ಅದನ್ನು ಸಹ ಕೋರ್ಟಿಗೆ ಹಾಕ್ತಾರೆ. ತಾಜ್ ಮಹಲ್ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಕೃಷ್ಣನ್ ಮಹಾಜನ್ ಸಮಿತಿಯ ಸದಸ್ಯರಾದಂತಹ SK ಘೋಷ್ ಮತ್ತು RC ತ್ರಿವೇದಿಯವರು ಒಂದು ಅಧ್ಯಯನವನ್ನು ನಡೆಸ್ತಾರೆ. ಅವರು ತಮ್ಮ ವರದಿಯಲ್ಲಿ 1996ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸ್ತುತಿ ರಿಪೋರ್ಟ್ ಇನ್ 1996 ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ಯಾಂಡಿಂಗ್ ದಟ್ ದಿ suitable measures are the taken to protect the ತಾಜ್ ಮಹಲ್. ಅಂದರೆ ಮುಂದಿನ ಜನಾಂಗಕ್ಕೆ ಈ ಒಂದು ಸೌಧ ನೋಡಲಿಕ್ಕೆ ಇರಬೇಕು ಎನ್ನುವಂಥ ಒಂದು ಉದ್ದೇಶದಿಂದಾಗಿ ಇದನ್ನು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಕೇಂದ್ರ ಸರ್ಕಾರ ಎತ್ತಿಕೊಂಡಿರುವಂಥದ್ದು, ತನ್ನ ಕೈಗೆ ಎತ್ತಿಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ತಾಜ್ ಮಹಲ್ ಸುತ್ತಮುತ್ತ ಒಂದು ಕ್ಲೀನ್ ಇರಬಹುದು ಅಥವಾ ಅಲ್ಲಿ ಮಾಲಿನ್ಯ ಎನ್ನುವಂಥದ್ದು ಹಾಳಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಎನ್ನುವಂಥದ್ದು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಎ ಲೆಜಿಸ್ಲೇಷನ್, ಶಾಸಕಾಂಗ. ದಿ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾವ್ ಮೇಡ್ ಲೆಜಿಸ್ಲೇಷನ್ಸ್ ಆನ್ ದಿ ಫಾಲೋವಿಂಗ್. ಅಂದರೆ ಶಾಸಕಾಂಗ ಕೆಲವೊಂದಿಷ್ಟು ಕಾನೂನುಗಳ ಮೂಲಕವಾಗಿ ಪರಿಸರವನ್ನು ರಕ್ಷಣೆ ಮಾಡ್ತಾ ಇದೆ. ಈಗ ನೋಡಿ, ಸಣ್ಣ ಸಣ್ಣ ಕಾನೂನುಗಳು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ ಅಲ್ವಾ. ನಿಮ್ಗೆ ಗೊತ್ತಿರುವಂಥ ಕಾನೂನನ್ನು ನೆನಪು ಮಾಡ್ಕೊಳ್ಳಿ. ಯಾವುದು? ಈಗ ಸಾಗವಾನಿ ಮರಗಳನ್ನು ಕಟ್ ಮಾಡೋ ಹಾಗೆ ಇದೆಯಾ? ಇಲ್ಲ. ಗಂಧದ ಮರಗಳನ್ನು ಕಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಂದರೆ ಮಾಡಿದರೆ ಏನಾಗುತ್ತೆ? ಅದಕ್ಕೆ ನಾನ್ ಬೇಲೇಬಲ್ ಅಂತಂದರೆ ಬೇಲೂ ಸಹ ಸಿಗೋದಿಲ್ಲ. ಆ ರೀತಿಯಾಗಿ ಒಂದು ಸಾಗಾಟವನ್ನು ಮಾಡ್ತಾ ಇದ್ದರೆ ಒಟ್ಟು ಪರಿಸರ ಉಳಿಸಬೇಕು ಎನ್ನುವಂಥ ಉದ್ದೇಶಕ್ಕಾಗಿ ಕೆಲವೊಂದಿಷ್ಟು ಶಾಸನ ಕ್ರಮಗಳು ಅಥವಾ ಕಾನೂನುಗಳನ್ನು ರಚಿಸಲಾಗಿದ್ದು. ಯಾವ ಯಾವ ಕಾನೂನುಗಳು ಅನ್ನುವಂಥದ್ದನ್ನು ನೋಡೋಣ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ಸ್ ಆ್ಯಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ವನ್ಯಜೀವಿಗಳು ಯಾರಿದ್ದಾರೆ ನೋಡಿ, ಈಗ ಬೇಟೆಯಾಡೋದು ತಪ್ಪು. ಈಗ ಯಾವುದೇ ಪ್ರಾಣಿ ಇದ್ದರೂ ಸಹಿತವಾಗಿ ಅದನ್ನು ಕೊಲೆ ಮಾಡೋ ಹಾಗೆ ಇಲ್ಲ. ಮನೆ ಹತ್ರ ಯಾವುದೊಂದು ಹಾವು ಬಂತು ಅಂತ ನೀವು ಸಾಯಿಸೋ ಹಾಗೆ ಇಲ್ಲ. ಅದನ್ನು ಹಿಡಿಯೋರಿಗೆ, ಯಾರು ಹಿಡಿತಾರೆ ಅವರಿಗೆ ಕರೆಸಿ ತಗೊಂಡೋಗಿ ಕಾಡಿನಲ್ಲಿ ಬಿಡಬೇಕು. ಒಂದೊಮ್ಮೆ ಏನಾದರೂ ನೀವು ಹೆಬ್ಬಾವು ಅಥವಾ ಇನ್ಯಾವುದೋ ಹಾವನ್ನು ಹೊಡೆದಿದ್ದೀರಿ ಅಂತ ಗೊತ್ತಾದರೆ, ಪೊಲೀಸರಿಗೆ ಗೊತ್ತಾದರೆ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತಾರೆ? ತಗೊಂಡೋಗಿ ಒಳಗೆ ಹಾಕ್ತಾರೆ. ಹೀಗೆ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡುವಂಥ ಕಾಯ್ದೆಯನ್ನು 1972ರಲ್ಲಿ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಟು ದಿ ವಾಟರ್ ಆ್ಯಕ್ಟ್, ಟು ದಿ ಪ್ರೊವಿಷನ್ಸ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ 1974. ಜಲಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆ ಎನ್ನುವಂಥದ್ದು 1974ರಲ್ಲಿ ಬಂದಿರುವಂಥದ್ದು, ನೀರನ್ನು ಶುದ್ಧವಾಗಿ ಇಡಬೇಕು ಎನ್ನುವ ಉದ್ದೇಶಕ್ಕಾಗಿ. ನೆಕ್ಸ್ಟ್ ಪ್ರೊಟೆಕ್ಷನ್ಸ್ ಆಫ್ ಫಾರೆಸ್ಟ್ ಆ್ಯಕ್ಟ್ ಆಫ್ 1980 ಅರಣ್ಯ ರಕ್ಷಣಾ ಕಾಯ್ದೆ ಎನ್ನುವಂಥದ್ದು ಜಾರಿಗೆ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಅರಣ್ಯವನ್ನು ರಕ್ಷಿಸಬೇಕು, ಯಾವ ಒಂದು ನೆಪದಲ್ಲೂ ಸಹಿತವಾಗಿ ಅರಣ್ಯವನ್ನು ಕಡಿಯೋ ಹಾಗೆ ಇಲ್ಲ. ನೋಡಿ, ಅಭಯಾರಣ್ಯ ಒಂದು ಹೆಸರಿನಲ್ಲಿ ಹಲವಾರು ಅಭಯಾರಣ್ಯ ಆಗಬಾರ್ದು ಎನ್ನುವಂಥದ್ದನ್ನು, ಈ ಒಂದು ಉತ್ತರ ಕನ್ನಡದಲ್ಲಿ ಅಭಯಾರಣ್ಯ ಮಾಡಬಾರ್ದು ಎನ್ನುವಂಥದ್ದನ್ನು ಬಹಳಷ್ಟು ಜನರು ಹೋರಾಟ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಸರ್ಕಾರಗಳು ಈ ಅಭಯಾರಣ್ಯಗಳನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ಒಂದು ಕಾಡಿನ ರಕ್ಷಣೆ, ಇನ್ನೊಂದು ವನ್ಯಜೀವಿಗಳ ರಕ್ಷಣೆಯ ಉದ್ದೇಶದಿಂದಾಗಿ ಈ ಅಭಯಾರಣ್ಯವನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ನೋಡಬಹುದು. ಸೊ ಎನ್ವೈರನ್ಮೆಂಟ್ ಮೇಂಟೆನೆನ್ಸ್ ಆ್ಯಕ್ಟ್ ಆಫ್ 1985ರಲ್ಲಿ ಪರಿಸರ ರಕ್ಷಣಾ ಕಾಯ್ದೆ ಎನ್ನುವಂಥದ್ದು ಜಾರಿಗೆ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಬಯೋ ಡೈವರ್ಸಿಟಿ ಆ್ಯಕ್ಟ್ 2002, ಜೈವಿಕ ವೈವಿಧ್ಯ ಕಾಯ್ದೆ ಎನ್ನುವಂಥದ್ದು ಸಹ
ಜಾರಿಗೆ ಬಂದಿರುವಂಥದ್ದನ್ನು ನಾವು ನೋಡ್ತೀವಿ. ಯಾವ ಸಂದರ್ಭದಲ್ಲೂ ಸಹಿತವಾಗಿ ಈ ಒಂದು ಕಾಡು ಪ್ರಾಣಿಗಳನ್ನು ಅಥವಾ ಪರಿಸರವನ್ನು ನಾಶ ಮಾಡಬಾರ್ದು ಎನ್ನುವಂಥದ್ದಾಗಿ ಬಂದಿರುವಂಥದ್ದನ್ನು ನಾವು ಕಾಣಬಹುದು. ಸೊ ಸ್ಟೇಟ್ಸ್ ಆಫ್ ದಿ ಇಂಡಿಯಾ ಇನ್ ಯೂನಿಯನ್ ಹ್ಯಾವ್ ಆಲ್ಸೋ ಟೇಕನ್ ಮೆಜರ್ಸ್ ಆಫ್ ಲೆಜಿಸ್ಲೇಟ್ ಆನ್ ಎನ್ವೈರ್ನಮೆಂಟಲ್ ಪ್ರೊಟೆಕ್ಷನ್ಸ್ ಬೇಸ್ಡ್ ಆನ್ ದಿ ಗೈಡ್ಲೈನ್ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್. ಕೇಂದ್ರ ಸರ್ಕಾರದ ಮಾರ್ಗದರ್ಶನದಂತೆ ರಾಜ್ಯ ಸರ್ಕಾರಗಳು ಪರಿಸರ ರಕ್ಷಣೆಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಇನ್ಯಾವುದೇ ಸರ್ಕಾರ ಇದ್ದರೂ ಸಹಿತವಾಗಿ ಪರಿಸರ ಪ್ರಾದೇಶಿಕ ಕಚೇರಿಗಳನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಹ್ಯಾವ್ ಓಪನ್ಡ್ ರೀಜನಲ್ ಆಫೀಸ್ ಇನ್ ಬ್ಯಾಂಗ್ಳೂರ್, ದಾವಣಗೆರೆ, ಮಂಗಳೂರು, ರಾಯಚೂರು, ಹಾಸನ, ಧಾರವಾಡ, ಬೆಳಗಾವಿ, ಗುಲ್ಬರ್ಗಾ, ಬೀದರ್, ತುಮಕೂರು ಇನ್ ಪ್ರೊಟೆಕ್ಟ್ ಟು ಎನ್ವೈರ್ನಮೆಂಟ್ ಎಫೆಕ್ಟಿವ್ಲಿ ಅಂತಂದರೆ ಈ ಎಲ್ಲ ಪ್ರದೇಶಗಳಲ್ಲಿ ಬೆಂಗಳೂರು ಇರ್ಬೋದು, ಧಾರವಾಡ ಇರ್ಬೋದು, ಮಂಗಳೂರು ಇರ್ಬೋದು, ರಾಯಚೂರು ಇರ್ಬೋದು, ಬೀದರ್ ಇರ್ಬೋದು, ತುಮಕೂರು ಇರ್ಬೋದು, ಎಲ್ಲ ಕಡೆಗಳಲ್ಲಿ ಒಂದೊಂದು ಕಚೇರಿಯನ್ನು ಸ್ಥಾಪನೆ ಮಾಡಿ ಆ ಏರಿಯಾದ ಪರಿಸರವನ್ನು ರಕ್ಷಣೆ ಮಾಡುವಂಥ ಕೆಲಸ ಎನ್ನುವಂಥದ್ದನ್ನು ಪ್ರಮುಖವಾಗಿ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ರೀತಿಯಾಗಿ ಪರಿಸರ ಚಳುವಳಿ ಎನ್ನುವಂಥದ್ದು ನಡೆದ ನಂತರದಲ್ಲಿ ಆದಂತಹ ಕೆಲವೊಂದಿಷ್ಟು ರಾಜಕೀಯ ಪರಿಣಾಮವನ್ನು ನಾವು ನೋಡ್ಕೊಂಡ್ವಿ. ಸೊ ನೆಕ್ಸ್ಟ್ ಸಮ್ ಅದರ್ ಮೂಮೆಂಟ್ಸ್ ಲೈಕ್ ಎನ್ವೈರ್ನಮೆಂಟ್ ಮೂಮೆಂಟ್ಸ್ ಅಂದರೆ ಪರಿಸರಕ್ಕೆ ಸಂಬಂಧಿಸಿದಂತೆ ಉಳಿದಂತಹ ಕೆಲವೊಂದಿಷ್ಟು ಚಳುವಳಿಗಳು ಆಗಿರುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. ಅದರಲ್ಲಿ ಚಿಪ್ಕೋ ಚಳುವಳಿ ಎನ್ನುವಂಥದ್ದು ಒನ್ ಆಫ್ ದಿ ಪ್ರಾಮಿನೆಂಟ್ ಮೂಮೆಂಟ್ ಇನ್ ವಿಚ್ ಟ್ರೀಸ್ ಆರ್ ಪ್ರೊಟೆಕ್ಟೆಡ್ ಇನ್ ಎ ನಾನ್ ವೈಲೆಂಟ್ ಮೆಥಡ್ ಬೈ ದಿ hugging them is a Chandi Prasad, but a social activities initiated the protect tree from being cut for the commercial purposes. ಮರಗಳನ್ನು ರಕ್ಷಿಸಲು ಅಹಿಂಸಾತ್ಮಕ ಮಾರ್ಗವನ್ನು ತಾಳುವಂಥದ್ದು, ಆ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕವಾಗಿ ಅಪ್ಪಿಕೊಳ್ಳುವುದರ ಮೂಲಕವಾಗಿ ಪ್ರಾರಂಭವಾದಂಥ ಈ ಚಳುವಳಿ ಎನ್ನುವಂಥದ್ದು ಒಂದು ವಾಣಿಜ್ಯ ಉದ್ದೇಶಗಳಿಗಾಗಿ ಮರ ಕಡಿಯುವುದನ್ನು ತಪ್ಪಿಸುವ ಸಲುವಾಗಿ ಸಾಮಾಜಿಕ ಕಾರ್ಯಕರ್ತರಾದಂಥ ಚಾಂಡಿ ಪ್ರಸಾದ್ ಭಟ್ ಈ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಇದು 1 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ಗಳು ಇರುತ್ತೆ. ವಿಸ್ ದಿ ಸ್ಟಾರ್ಟೆಡ್ ಇನ್ ಚಿಪ್ಕೋ ಮೂಮೆಂಟ್. ಚಿಪ್ಕೋ ಚಳುವಳಿಯನ್ನು ಪ್ರಾರಂಭಿಸಿದಂಥವ್ರು ಯಾರಿಲ್ಲಿ? ಚಾಂಡಿ ಪ್ರಸಾದ್ ಭಟ್ ಎನ್ನುವಂಥವರು ವಾಣಿಜ್ಯ ಅಥವಾ ನಗರೀಕರಣದ ಹೆಸರಿನಲ್ಲಿ ಮರಗಳನ್ನು ಕಡಿಯುವಂಥದ್ದನ್ನು ವಿರೋಧವನ್ನು ಮಾಡಿ ಆ ಒಂದು ಹಗ್ ಟು ದಿ ಟ್ರೀಸ್ ಅಂದರೆ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕವಾಗಿ ಪ್ರಾರಂಭಿಸ್ತಾರೆ. ಸೊ ವೇವಿಂಗ್ ಟು ದಿ ಕಾಲ್ ಇಸ್ ರೂರಲ್ ವುಮೆನ್ಸ್ ಆ್ಯಂಡ್ ಪ್ರೊಟೆಕ್ಟ್ ಇನ್ ಲಾರ್ಜ್ ಸ್ಕೇಲ್. ಇವರ ಕರೆಗೆ ಓಗೊಟ್ಟಂತಹ ಗ್ರಾಮೀಣ ಮಹಿಳೆಯರು ಮತ್ತು ಕಾಂಟ್ರಾಕ್ಟರ್ಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಮರ ಕಡಿಯುವ ಬಗ್ಗೆ ಪ್ರತಿಭಟನೆಯನ್ನು ನಡೆಸ್ತಾರೆ. ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂಥ ಸಲುವಾಗಿ ಸ್ತ್ರೀಯರು ಉತ್ತರ ಕಾಶಿಯಿಂದ ಕಸೌಲಿಯ ತನಕ ಗುಡ್ಡಗಾಡು ಪ್ರದೇಶಗಳಲ್ಲಿ 75 ಕಿಲೋಮೀಟರ್ನಷ್ಟು ಕಾಲ್ನಡಿಗೆ ಜಾಥವನ್ನು ಮಾಡ್ತಾರೆ. ಈ ಚಳುವಳಿಯನ್ನು ಸುಂದರ್ಲಾಲ್ ಬಹುಗುಣ್ ಇರ್ಬೋದು, ಘನಶ್ಯಾಮ್ ಶಾತೂರಿ ಹೀಗೆ ಮೊದಲಾದವರು ಬೆಂಬಲಿಸಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ದಿ 75 ಕಿಲೋಮೀಟರ್ಸ್ ಜಾಥಾವನ್ನು ಮಾಡ್ತಾರೆ. ದಿ ವುಮನ್ಸ್ ಮಹಿಳೆಯರು ಕಲ್ಲು ಮುಳ್ಳು ಏನು ಲೆಕ್ಕಿಸದೆ ಗುಡ್ಡಗಾಡು ಪ್ರದೇಶದಲ್ಲಿ ಕಾಲ್ನಡಿಗೆಯಲ್ಲಿ ಜಾಥಾವನ್ನು ಮಾಡ್ತಾರೆ. ಕಾಶಿಯಿಂದ ಕಸೌಲಿಯ ತನಕನೂ ಸಹಿತವಾಗಿ ದಿ ಪ್ರೊಟೆಕ್ಟ್ ಆನ್ ಟ್ರೀಸ್. ಈ ಉದ್ದೇಶ ಏನಪ್ಪ ಅಂತಂದರೆ ಪರಿಸರ ಅಥವಾ ಗಿಡ ಮರಗಳನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದಾಗಿ ಚಿಪ್ಕೋ ಚಳುವಳಿಯನ್ನು ಚಾಂಡಿ ಪ್ರಸಾದ್ ಭಟ್ರವರು ಸ್ಥಾಪನೆ ಮಾಡಿರುವಂಥದ್ದು ಪ್ರಾರಂಭಿಸಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಅಪ್ಪಿಕೋ ಮೂಮೆಂಟ್, ಅಪ್ಪಿಕೋ ಚಳುವಳಿ. ಇನ್ಸ್ಪೈರ್ಡ್ ಬೈ ದಿ ಮೂಮೆಂಟ್ ಇನ್ ನಾರ್ತ್, ಅಪ್ಪಿಕೋ ಸ್ಟಾರ್ಟೆಡ್ ಇನ್
ಮಲೆನಾಡ್ ಏರಿಯಾ ಆಫ್ ಕರ್ನಾಟಕ. ಈ ಉತ್ತರ ಭಾರತದಲ್ಲಿ ನಡೆದಂಥ ಚಿಪ್ಕೋ ಚಳುವಳಿಯಿಂದ ಪ್ರೇರಿತರಾದಂಥ ಕರ್ನಾಟಕದ ಮಲೆನಾಡು ಪ್ರದೇಶದ ಜನರು ಅಪ್ಪಿಕೋ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಸೊ ಪೀಪಲ್ ಆಫ್ ಶಿರ್ಸಿ ಸಿದ್ದಾಪುರ್ ಆಫ್ ಉತ್ತರ ಕನ್ನಡ ಡಿಸ್ಟಿಕ್ ಯುನೈಟೆಡ್ ಟುಗೆದರ್ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ದಿ ಕಾಂಟ್ರಾಕ್ಟರ್ಸ್ ಹೂ ಆರ್ ದಿ permitted from state government to cut the trees in forest. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ಭಾಗದ ಜನರು ಒಂದುಗೂಡಿ ಕಾಂಟ್ರಾಕ್ಟರ್ಸ್ಗಳು ಯಾರಿರ್ತಾರೋ ಅವರು ಮರ ಕಡಿಯಲು ಅನುಮತಿ ನೀಡಿದ್ದ ಅವರಿಗೆ ಮರ ಕಡಿಯಲು ಅನುಮತಿ ನೀಡಿದಂಥ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಪ್ರಾರಂಭಿಸ್ತಾರೆ. ಮರ ಕಡಿಯುವ ಸಂದರ್ಭದಲ್ಲಿ ಅವುಗಳನ್ನು ಅಪ್ಪಿಕೊಳ್ಳುವುದರ ಮೂಲಕವಾಗಿ ಸ್ತುತಿ messages in that they are readily to the hug in trees. ಮರಗಳನ್ನು ಕಡಿಯುವಂಥ ಸಂದರ್ಭದಲ್ಲಿ ಆ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕವಾಗಿಯೇ ಆ ಮರವನ್ನು ರಕ್ಷಿಸ್ತಾರೆ. ಜೀವವನ್ನಾದರೂ ಸಹ ತೊರೆಯುತ್ತೀವಿ, ಆದರೆ ಮರ ಕಡಿಯಲು ಬಿಡುವುದಿಲ್ಲ ಎನ್ನುವಂಥ ಘೋಷಣೆಗಳನ್ನು ಹೊರಡಿಸುವುದರ ಮೂಲಕವಾಗಿ ಮರಗಳನ್ನು ರಕ್ಷಿಸುವಂಥ ಕೆಲಸವನ್ನು ಶಿರ್ಸಿ ಸಿದ್ದಾಪುರ ಜನರು ಈ ಒಂದು ಅಪ್ಪಿಕೋ ಚಳುವಳಿಯ ಮೂಲಕ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಕೇಳಬಹುದು ಕ್ವಶನನ್ನು, ಎಲ್ಲಿ ಸ್ಟಾರ್ಟ್ ಆಯಿತು ಅಂತ ಅಪ್ಪಿಕೋ ಚಳುವಳಿ? ಎಲ್ಲಿ? ಉತ್ತರ ಕನ್ನಡ ಜಿಲ್ಲೆಯ ಉತ್ತರ ಕನ್ನಡ ಡಿಸ್ಟಿಕ್ ಇನ್ ಶಿರ್ಸಿ ಆ್ಯಂಡ್ ಸಿದ್ದಾಪುರ, ಶಿರ್ಸಿ ಮತ್ತು ಸಿದ್ದಾಪುರಗಳಲ್ಲಿ ನಡೆದಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ನೆಕ್ಸ್ಟ್, ನರ್ಮದಾ ಬಚಾವೋ ಆಂದೋಲನ್. ನರ್ಮದಾ ಬಚಾವೋ ಆಂದೋಲನ ಎನ್ನುವಂಥದ್ದು ನಡೆದಿರುವಂಥದ್ದನ್ನು ನಾವು ನೋಡ್ತೀವಿ. ಇಸ್ ಎ ಫಾರ್ಮರ್ಸ್ ಟ್ರಿಬಲ್ಸ್ ಟು ಲೋಕಲ್ ಪೀಪಲ್ ಅಲಾಂಗ್ ವಿತ್ ದಿ ಎನ್ವೈರ್ನಮೆಂಟ್ಸ್ ಆಫ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಪ್ರೊಟೆಸ್ಟೆಡ್ ಇನ್ ಅಗೇನ್ಸ್ಟ್ ದಿ. ನೋಡಿ, ಗುಜರಾತಿನ ಒಂದು ನರ್ಮದಾ ನದಿಗೆ ಕಟ್ಟಿದಂಥ ಸರ್ದಾರ್ ಸರೋವರದ ಅಣೆಕಟ್ಟಿನ ವಿರುದ್ಧ ಮಣಿಬೇಲಿ ಗ್ರಾಮದ ರೈತರು, ಬುಡಕಟ್ಟು ಜನಾಂಗದವರು, ಸ್ಥಳೀಯ ಜನತೆ ಅಥವಾ ಪರಿಸರಗಳು, ಸರ್ಕಾರೇತರ ಸಂಘ ಸಂಸ್ಥೆಗಳು ಚಳುವಳಿಯನ್ನು ನಡೆಸುತ್ತೆ. ಈ ಚಳುವಳಿಯಲ್ಲಿ ಬಾಬಾ ಆಮ್ಟೆ ಮತ್ತು ಮೇಧಾ ಪಾಟ್ಕರ್ ಎನ್ನುವಂಥವರು ಮುಂಚೂಣಿಯಲ್ಲಿರ್ತಾರೆ. ಏನು ಆ ಒಂದು ಗುಜರಾತ್ನ ನರ್ಮದಾ ನದಿಗೆ ಕಟ್ಟಿರುವಂಥ ಅಣೆಕಟ್ಟಿಗೆ ವಿರುದ್ಧವಾಗಿ ಇವರು ಚಳುವಳಿಯನ್ನು ಮಾಡಿರುವಂಥದ್ದು ನಾವು ನೋಡ್ಬೋದಾಗಿದೆ. ನರ್ಮದಾ ಬಚಾವೋ ಅಂದರೆ ಒಂದು ನರ್ಮದಾ ನದಿಯನ್ನು ಉಳಿಸುವಂಥ ಕೆಲಸವನ್ನು ಬಾಬಾ ಆಮ್ಟೆ ಇರ್ಬೋದು ಅಥವಾ ಮೇಧಾ ಪಾಟ್ಕರ್ ಎನ್ನುವಂಥವರು ಮಾಡಿರುವಂಥ ಅಥವಾ ಈ ಒಂದು ಚಳುವಳಿಯಲ್ಲಿ ಮುಂಚೂಣಿಯಲ್ಲಿ ಇದ್ದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್, ಫೋರ್ತ್ ಒನ್, ವೆಸ್ಟರ್ನ್ ಘಾಟ್ ಮೂಮೆಂಟ್. ವೆಸ್ಟರ್ನ್ ಘಾಟ್ ಮೂಮೆಂಟ್, ಪಶ್ಚಿಮ ಘಟ್ಟ ಉಳಿಸಿ ಚಳುವಳಿ. ದಿ ಮೂಮೆಂಟ್, ವೆಸ್ಟರ್ನ್ ಘಾಟ್ ಮೂಮೆಂಟ್ ಸ್ಟಾರ್ಟೆಡ್ ಅಗೇನ್ಸ್ಟ್ ದಿ ಕುದುರೆಮುಖ ಐರನ್ ಪ್ರಾಜೆಕ್ಟ್ ಇನ್ 1970. 1970ರಲ್ಲಿ ಕುದುರೆಮುಖ ಯೋಜನೆಯ ಕುರಿತಾದ ಚಳುವಳಿ ಪ್ರಾರಂಭವಾಗಿರುವಂಥದ್ದನ್ನು ನಾವು ನೋಡಬಹುದು. ಕುದುರೆಮುಖ ಇನ್ 15 lakhs areas of land was acquired for meaning without providing proper rehabilitations to 4,000 affects families. ನೋಡಿ, ಇಲ್ಲಿ ಕುದುರೆಮುಖದಲ್ಲಿ 15 ಲಕ್ಷ ಎಕರೆ ಭೂಮಿಯನ್ನು ಗಣಿಗಾರಿಕೆಗೆ ಸ್ವಾಧೀನಪಡಿಸಿಕೊಂಡು ತೊಂದರೆಗೊಳಗಾದಂಥ 4,000 ಕುಟುಂಬಗಳಿಗೆ ಯಾವುದೇ ಪುನರ್ವಸತಿ ಯೋಜನೆಯನ್ನು ಕಲ್ಪಿಸಲಿಲ್ಲ. ಎಷ್ಟು ಅನ್ಯಾಯವನ್ನು ಮಾಡಿದ್ದಾರೆ ನೋಡಿ. 15 ಲಕ್ಷ ಎಕರೆ ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಳ್ಳುತ್ತೆ. 4,000 ಫ್ಯಾಮಿಲಿ ಎನ್ನುವಂಥದ್ದು ನಿರ್ಗತಿಕರಾಗ್ತಾರೆ, ಭೂಮಿಗಳನ್ನು ಕಳೆದುಕೊಳ್ತಾರೆ. ಆದರೆ ಅಂತಹ ಒಂದು ಕುಟುಂಬಗಳಿಗೆ ಯಾವುದೇ ರೀತಿಯಾದಂಥ ಪುನರ್ವಸತಿ ಅಥವಾ ಯಾವುದೇ ರೀತಿಯಾದಂಥ ಪರಿಹಾರ ಎನ್ನುವಂಥದ್ದು ನೀಡದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ದಿ ಮೈನಿಂಗ್ ಆಲ್ಸೋ ಎಫೆಕ್ಟೆಡ್ ಇನ್ ರೆಸಿಡೆಂಟ್ಸ್ ಇನ್ ಸೆಟಲ್ ಆನ್ ರಿವರ್ ಬ್ಯಾಕ್ ಆಫ್ ತುಂಗಾ ಆ್ಯಂಡ್ ಭದ್ರಾ. ತುಂಗಾ ಮತ್ತು
ಭದ್ರಾ ನದಿಯ ತಟದಲ್ಲಿ ವಾಸವಾಗಿದ್ದ ಜನರು ಗಣಿಗಾರಿಕೆಯಿಂದ ತೊಂದರೆಗೆ ಒಳಗಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇದರಿಂದ ಜಾಗೃತರಾದಂಥ ಪರಿಸರವಾದಿಗಳು ಶಿವಮೊಗ್ಗ, ಕಳಸ, ಶೃಂಗೇರಿಗಳಲ್ಲಿ ಸೈಕಲ್ ಜಾಥವನ್ನು ಪ್ರಾರಂಭಿಸ್ತಾರೆ. ತುಂಗಾ ಮೂಲವನ್ನು ಉಳಿಸಿ ಗಣಿಗಾರಿಕೆಯನ್ನು ಅಳಿಸಿ ಎಂಬ ಘೋಷಣೆಯನ್ನು ತೀವ್ರವಾಗಿ ಹೊರಡಿಸಿರುವಂಥದ್ದನ್ನು ನಾವು ನೋಡ್ಬೋದು. ಪಶ್ಚಿಮ ಘಟ್ಟದಲ್ಲಿ ಆಗ್ತಾ ಇರುವಂಥ ಅನ್ಯಾಯವನ್ನು ತಡೆಯುವಂಥ ಕೆಲಸ ಎನ್ನುವಂಥದ್ದು ಪಶ್ಚಿಮ ಘಟ್ಟ ಉಳಿಸಿ ಚಳುವಳಿ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಅಚೀವ್ಮೆಂಟ್ ಆಫ್ ಸಾಲುಮರದ ತಿಮ್ಮಕ್ಕ. ಲಾಸ್ಟ್ ಒನ್, ಅಚೀವ್ಮೆಂಟ್ ಆಫ್ ಸಾಲುಮರದ ತಿಮ್ಮಕ್ಕ. ಸಾಲುಮರದ ತಿಮ್ಮಕ್ಕನ ಸಾಧನೆ ಯಾರಿಗೆ ಗೊತ್ತಿಲ್ಲ? ಸಾಲುಮರದ ತಿಮ್ಮಕ್ಕ ಎಲ್ಲರಿಗೂ ಸಹ ಗೊತ್ತಿದೆ ಅಲ್ವಾ? ತಿಮ್ಮಕ್ಕ ಆ್ಯಂಡ್ ಬಿಕ್ಕಲು ಚಿಕ್ಕ ತಿಮ್ಮಕ್ಕ ರಾಮನಗರದ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲು ಗ್ರಾಮದ ತಿಮ್ಮಕ್ಕ ಮತ್ತು ಬಿಕ್ಕಲು ಚಿಕ್ಕಯ್ಯ ದಂಪತಿಗಳು ಕುದೂರು ಮತ್ತು ಹುಲಿಕಲ್ಲು ಗ್ರಾಮದ ನಡುವೆ ರಸ್ತೆಯ ಇಕ್ಕೆಲಗಳಲ್ಲಿ ಆಲದ ಸಸಿಗಳನ್ನು ನೆಟ್ಟಿ ಮಕ್ಕಳಂತೆ ಪೋಷಿಸ್ತಾರೆ. ಅದರಂತೆ ಬೆಳೆಸಿರುವಂಥದ್ದನ್ನು ನಾವು ನೋಡ್ತೀವಿ. ಸಾಲುಮರದ ತಿಮ್ಮಕ್ಕ. ಸಾಲುಮರದ ತಿಮ್ಮಕ್ಕ ಡಿಸ್ಟ್ರಿಕ್ಟ್ ಯಾವುದು? ಇಲ್ಲಿ ಜಿಲ್ಲೆ ಯಾವುದು? ರಾಮನಗರ. ಇವರು ಎಲ್ಲಿ ಮರಗಳನ್ನು ನೆಟ್ಟಿದ್ರು? ಕುದೂರು ಮತ್ತು ಹುಲಿಕಲ್ ವಿಲೇಜ್, ಆ ಒಂದು ರಸ್ತೆಯ ಇಕ್ಕೆಲಗಳಲ್ಲಿ ಅಕ್ಕಪಕ್ಕಗಳಲ್ಲಿ ಮರಗಳನ್ನು ನೆಟ್ಟು ಸಲಹಿರುವಂಥದ್ದನ್ನು ನಾವು ನೋಡ್ತೀವಿ. ಮಕ್ಕಳಂತೆ ಪೋಷಣೆಯನ್ನು ಮಾಡಿರುವಂಥದ್ದು ಕಾಣ್ತೀವಿ. ಹಾಗಾಗಿ ದೇ ಸ್ಟಾರ್ಟೆಡ್ ಪ್ಲ್ಯಾಂಟಿಂಗ್ ಅಂದರೆ ಒಂದು ಮರಗಳನ್ನು ನೆಟ್ಟಿ ಪೋಷಣೆ ಮಾಡಿರುವಂಥದ್ದು ಸಹ ಕಾಣ್ತೀವಿ ಸಾಲುಮರದ ತಿಮ್ಮಕ್ಕ ಎನ್ನುವಂಥವರು. ಈ ಸಾಲುಮರದ ತಿಮ್ಮಕ್ಕಯವರು ಬೆಳೆಸಿದಂಥ ಮರಗಳಲ್ಲಿ 248 ಮರಗಳನ್ನು ಕರ್ನಾಟಕ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದಕ್ಕೋಸ್ಕರ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿಯೂ ಸಹ ಸಾಲುಮರದ ತಿಮ್ಮಕ್ಕನವರಿಗೆ ದೊರೆತಿರುವಂಥದ್ದನ್ನು ನಾವು ನೋಡ್ತೀವಿ. To create awareness among people, World Environment Day is celebrated on 5th June every year. ಸಾಲುಮರದ ತಿಮ್ಮಕ್ಕ ಹೇಗೆ ಪ್ರತಿಯೊಂದು ಮರಗಳನ್ನು ಬೆಳೆಸಿ ಪೋಷಿಸಿದ್ರು, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿಯೂ ಸಹ ದೊರೆತಿರುವಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರಲ್ಲೂ ಸಹಿತವಾಗಿ ಪರಿಸರ ಜಾಗೃತಿ ಮೂಡಬೇಕು ಎನ್ನುವ ಉದ್ದೇಶಕ್ಕೋಸ್ಕರವಾಗಿ ಪ್ರತಿ ವರ್ಷವೂ ಸಹಿತವಾಗಿ ಜೂನ್ 5ರಂದು ವಿಶ್ವ ಪರಿಸರ ದಿನ ಎನ್ನುವಂಥದ್ದನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಆದರೆ ಕೇವಲ ಒಂದು ದಿನ ಆಚರಣೆ ಮಾಡಿದರೆ ಅದು ಪರಿಸರವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನವೂ ಸಹ ನಮಗೆ ಪರಿಸರ ದಿನ ಆಗಬೇಕು. ಪ್ರತಿದಿನವೂ ಸಹಿತವಾಗಿ ನಾವು ಪರಿಸರವನ್ನು ಉಳಿಸಿದರೆ ಮಾತ್ರ ನಮ್ಮ ವಿನಾಶ ಆಗದೇ ಇರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ಸಹಿತವಾಗಿ ಪರಿಸರವನ್ನು ಉಳಿಸಿ ಬೆಳೆಸುವಂಥ ಹೊಣೆಗಾರಿಕೆ ಎನ್ನುವಂಥದ್ದು ನಮ್ಮೆಲ್ಲರ ಮೇಲಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು ಎನ್ವೈರನ್ಮೆಂಟ್ ಮೂಮೆಂಟ್ ಕಾಸಸ್, ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆ್ಯಂಡ್ ಸಮ್ ಅದರ್ ಮೂಮೆಂಟ್ಸ್. ಪರಿಸರ ಚಳುವಳಿ ಕಾರಣಗಳು, ಅವುಗಳ ರಾಜಕೀಯ ಪರಿಣಾಮಗಳು ಮತ್ತು ಇತರ ಚಳುವಳಿಗಳ ಕುರಿತಾಗಿ, ಪರಿಸರ ಚಳುವಳಿಗಳ ಕುರಿತಾಗಿ ನಾವು ನೋಡಿದ್ವಿ. ಸೊ ಇಲ್ಲಿಗೆ ನಿಮ್ಮದು 4th ಯೂನಿಟ್ ಕಂಪ್ಲೀಟ್ ಆಯಿತು. ದಿಸ್ ಟು ದಿ ಕಂಪ್ಲೀಟ್ ಆನ್ ದಿ 4th ಯೂನಿಟ್. ಸೊ ಸೋಷಿಯಲ್ ಮೂಮೆಂಟ್ಸ್ ಆ್ಯಂಡ್ ದರ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಇಲ್ಲಿಗೆ ನಿಮ್ಮದು ಅಧ್ಯಾಯ 4 ಮುಗಿತು. ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮ ಎನ್ನುವಂಥದ್ದು ಮುಗಿದಿದೆ. ನೆಕ್ಸ್ಟ್ ಅವರ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ನೇಷನ್ ಬಿಲ್ಡಿಂಗ್ ಆ್ಯಂಡ್ ಚಾಲೆಂಜಸ್ ಟು ಇಂಡಿಯನ್ ಡೆಮೋಕ್ರಸಿ, ಯೂನಿಟ್ 5. ಮುಂದಿನ ಒಂದು ಅವಧಿಯಲ್ಲಿ ನಾವು ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಪ್ರಭುತ್ವ ಎದುರಿಸುತ್ತಿರುವಂಥ ಸವಾಲುಗಳು, ಅಧ್ಯಾಯ 5, ಇದರ ಕುರಿತಾಗಿ ನೆಕ್ಸ್ಟ್ ಅವರಲ್ಲಿ ನಾವು ತಿಳಿಯೋಣ. ಥ್ಯಾಂಕ್ ಯು.